ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಶಾಯ ಪ್ರವಾದಿ 27ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ. ಆ ದಿನದಲ್ಲಿ ಫಲಭರಿತ ದ್ರಾಕ್ಷಿ ತೋಟದ ವಿಷಯವಾಗಿ ಹಾಡಿರಿ, ದೇವರಿಗೆ ಸ್ತೋತ್ರ. ಪ್ರಾಫೆಟ್ ಐಶಾಯ ಚಾಪ್ಟರ್ 27 ವರ್ಡ್ 2. ಆನ್ ದಟ್ ಡೇ ದ ಲಾರ್ಡ್ ವಿಲ್ ಸೇ ಆಫ್ ಇಸ್ ಪ್ಲೆಸೆಂಟ್ ವಿನೇಯರ್ಡ್. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿಯ ಮಕ್ಕಳೇ. ಆ ದಿನದಲ್ಲಿ ಫಲಭರಿತ ದ್ರಾಕ್ಷಿ ತೋಟದ ವಿಷಯವಾಗಿ ಹಾಡಿರಿ, ದೇವರಿಗೆ ಸ್ತೋತ್ರ. ಯಾವುದು ಆ ದ್ರಾಕ್ಷಿ ತೋಟ ಅಂತ ನೋಡೋಣ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ, ಜಾನ್ ಚಾಪ್ಟರ್ 15. ಯೇಸು ಕ್ರಿಸ್ತರು ಹೇಳ್ತಾರೆ, ನಾನೇ ದ್ರಾಕ್ಷಿ ಬಳ್ಳಿ, ನೀವೇ ಕೊಂಬೆಗಳು, ನನ್ನ ತಂದೆಯೇ ತೋಟಗಾರನು. ದೇವರಿಗೆ ಸ್ತೋತ್ರ. ಆ ತೋಟಗಾರನು ಏನು ಮಾಡ್ತಾನೆ ಅಂತ ತಿರುಗಿ ಯೆಶಾಯ ಪ್ರವಾದಿ 27ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ನೋಡೋಣ. ಪ್ರಾಫಿಟ್ ಐಶಾಯ ಚಾಪ್ಟರ್ 27 ವರ್ಡ್ 3. ಯೆಹೋವನಾದ ನಾನೇ ಅದನ್ನು ಕಾಯುತ್ತೇನೆ, ಸತತವಾಗಿ ಅದಕ್ಕೆ ನೀರು ಹುಯ್ಯುತ್ತಿದ್ದೇನೆ, ಯಾರೂ ಅದಕ್ಕೆ ಕೇಡು ಮಾಡದ ಹಾಗೆ ರಾತ್ರಿ ಹಗಲು ಅದನ್ನು ಕಾಯುತ್ತೇನೆ. ದೇವರಿಗೆ ಸ್ತೋತ್ರ. ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಎಲ್ಲ ಕಷ್ಟಗಳಿಂದ, ಹೋರಾಟಗಳಿಂದ, ಇಕ್ಕಟ್ಟುಗಳಿಂದ, ಶೋಧನೆಗಳಿಂದ, ಕೊರತೆಗಳಿಂದ ತಪ್ಪಿಸಿ ನಮ್ಮನ್ನು ಕಾದು ಕಾಪಾಡ್ತಾ ಇದ್ದೀನಿ ಅಂತ ವಾಗ್ದಾನ ಮಾಡ್ತಾ ಇದ್ದಾರೆ. ನಂಬಿಗಸ್ತನಾಗಿ ನಾನು ಕಾದು ಕಾಪಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅನುದಿನವೂ ನಮ್ಮ ಭಾರವನ್ನು ಹೊರ್ತಾ ಇದ್ದಾರೆ. ಕಷ್ಟ, ಶೋಧನೆ, ಇಕ್ಕಟ್ಟು, ಹಿಂಸೆ ಬರಲ್ಲ ಅಂತ ಹೇಳ್ತಾ ಇಲ್ಲ ಅವರು, ಬರುತ್ತೆ. ಅದೆಲ್ಲದರ ಮಧ್ಯದಲ್ಲಿ ನಾನೇ ನಂಬಿಗಸ್ತನಾಗಿ ಅದಕ್ಕೆ ಅನುದಿನವೂ ರಾತ್ರಿ ಹಗಲು ನೀರು ಇದು ಅದಕ್ಕೆ ಅದನ್ನು ನಾನು ಸತತವಾಗಿ ಕಾದು ಕಾಪಾಡ್ತೇನೆ, ಕೇಡಿಂದ ತಪ್ಪಿಸ್ತೇನೆ, ರಾತ್ರಿ ಹಗಲು ಕಾಯ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನು ಇದುವರೆಗೂ ನಂಬಿಗಸ್ತರಾಗಿ ಕಾದು ಕಾಪಾಡಿ ನಡೆಸಿದಾರಾ? ನಮ್ಮ ಕೊರತೆಗಳನ್ನ ನೀಗಿಸಿದಾರಾ? ಕಷ್ಟ, ಶೋಧನೆ, ಇಕ್ಕಟ್ಟು, ಹಿಂಸೆ, ಕೊರತೆ, ಬಲಹೀನತೆ ಎಷ್ಟೋ ಬಂತು, ಅದೆಲ್ಲದರಿಂದಲೂ ಸಹ ಕಾದು ಕಾಪಾಡಿದ್ದಾರೆ. ಸೊ ಹಾಗಾಗಿ ಅನುದಿನ ನಾನು ನಿಮ್ಮನ್ನು ಭಾರವನ್ನು ಹೊರ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ. ಅನುದಿನ ನಮ್ಮ ಭಾರವನ್ನು ಹೊತ್ತು ನಮ್ಮನ್ನು ಕಷ್ಟದಿಂದ, ಕೇಡಿನಿಂದ, ಬಲಹೀನತೆಯಿಂದ, ಇಕ್ಕಟ್ಟಿನಿಂದ ಕಾದು ಕಾಪಾಡಿ ನಡೆಸಿರ್ತಕ್ಕಂತಹ ನಂಬಿಗಸ್ತನ ಅಂತ ದೇವರ ನಾಮಕ್ಕೆ ನಾವು ಸ್ತುತಿ ಸ್ತೋತ್ರಗಳನ್ನು, ಘನ ಮಹಿಮೆಗಳನ್ನು ಸಲ್ಲಿಸುವಂತಹ, ಆಡಿ ಅದನ್ನು ಮಹಿಮೆಪಡಿಸ್ತಕ್ಕಂತಹ ಜವಾಬ್ದಾರಿ ನಮಗಿದೆ. ನಮಗೆ ಮಾಡೋಣ. ಆಮೇನ್. ಆತನ ನಾಮಕ್ಕೆ ಸ್ತುತಿ ಸ್ತೋತ್ರ ಘನ ಮಹಿಮೆಗಳು ಹಿಂದೆ ಇದ್ದಾಗೆ, ನಿನ್ನೆ ಇದ್ದಾಗೆ, ಇಂದು, ಮುಂದೆಯೂ, ನಿತ್ಯವೂ, ನಿರಂತರವಾಗಿ, ಶಾಶ್ವತವಾಗಿ, ಸ್ವಂತವಾಗಿರಲಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ ಇರುವಾತನೇ, ಸರ್ವವ್ಯಾಪಿ ಸಪ. ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೇ, ನೀವು ನಂಬಿಗಸ್ತಾರೆ ನಮ್ಮನ್ನು ಕಾದು ಕಾಪಾಡ್ತಿರೋದಕ್ಕೋಸ್ಕರವಾಗಿ ಅನುದಿನವೂ ರಾತ್ರಿ ಹಗಲು ಎಲ್ಲ ಕಷ್ಟ, ಇಕ್ಕಟ್ಟು, ಬಲಹೀನತೆ, ಶೋಷಣೆಗಳನ್ನು ತಪ್ಪಿಸಿ ಕಾದು ಕಾಪಾಡ್ತೀನಿ ಅಂತ ವಾಗ್ದಾನ ಮಾಡಿದ್ದೀರಾ, ಮಾಡಿ ನಡೆಸ್ತಿದ್ದೀರಾ. ಅದಕ್ಕಾಗಿ ನಾವು ಸಹ ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನು, ಘನ ಮಹಿಮೆಗಳನ್ನ ಸಲ್ಲಿಸ್ತೇವೆ. ನಿಮಗೆ ಮಹಿಮೆ ಆಗಲಿ, ನಿನ್ನ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಅವರು ಯಾವ ಕಾರ್ಯದಲ್ಲಿ ನಿರೀಕ್ಷೆ ಒಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.